ಗಂ ಗಣಪತಯೇ ನಮಃ. ಓಂ ನಮಃ ಶಿವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಧೂಂ ದುರ್ಗೆ ನಮಃ. ಓಂ ಶ್ರೀ ಹನುಮತೆ ನಮಃ. ಸಮಸ್ತ ಬಾಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವಾರ ಭವಿಷ್ಯ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಂಚಾಂಗ ಶ್ರವಣ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣ ಪಕ್ಷದ ಶುಭ ಪ್ರಥಮ ದ್ವಿತೀಯ ತೃತೀಯ ಚೌತಿ ಪಂಚಮಿ ಷಷ್ಠಿ ತಿಥಿಗಳು ಜರುಗುವಂಥದ್ದು. ಅದೇ ರೀತಿ ಈ ವಾರ ಪರಮಾತ್ಮನಾದಂತಹ ರವಿ ಭಗವಾನನು ಮೇಷರಾಶಿಗೆ ಸಂಚಾರವನ್ನು ಮಾಡ್ತಾರೆ 13ನೇ ತಾರೀಕು. ಅಂದರೆ ಅದು 14ನೇ ತಾರೀಕು ಬೆಳಗಿನ ಜಾವ ಸರಿಸುಮಾರು ಅನಿಸುತ್ತೆ. ಅದೇ ರೀತಿ 14ನೇ ತಾರೀಕು ಸೌರಮಾನ ಉಗಾದಿಯನ್ನು ಆಚರಣೆ ಮಾಡುವಂಥದ್ದು. ಯಾರೆಲ್ಲ ಈ ಸೌರಮಾನ ಉಗಾದಿಯನ್ನು ಆಚರಣೆ ಮಾಡ್ತಾರೋ ಅವ್ರಿಗೆಲ್ಲ ಪರಮಾತ್ಮನ ಆಯುಷ್ಯು ಆರೋಗ್ಯ ಸಂಪತ್ತು ಸಂತೋಷವನ್ನು ದಯಪಾಲಿಸ್ತೀವಿ. ಅದೇ ರೀತಿ ಎಲ್ಲರಿಗೂ ಸೌರಮಾನ ಉಗಾದಿ ಒಂದೇ ಅಲ್ಲ, ಎಲ್ಲರಿಗೂ ಸಹ ಆ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬೇಡ್ಕೊತೀನಿ. ತದನಂತರ 16ನೇ ತಾರೀಕು ಸಂಕಷ್ಟ ಚತುರ್ಥಿ ಇರುತ್ತೆ. ಯಾರೆಲ್ಲ ಸಂಕಷ್ಟ ಚತುರ್ಥಿಯನ್ನ ಆಚರಣೆ ಮಾಡ್ತಾರೋ ಅವರು ಸಹ ಸಂಕಷ್ಟ ಚತುರ್ಥಿನ 16ನೇ ತಾರೀಕು ಮಾಡ್ಕೋಬಹುದು. ಇನ್ನ ಗ್ರಹಗಳ ಸಂಚಾರ ಮೇಷರಾಶಿಗೆ ಸೂರ್ಯನ ಒಂದು ಸಂಚಾರ, ಸೂರ್ಯ ಸಂಕ್ರಮಣ. ಗುರುವು ವೃಷಭ ರಾಶಿಯಲ್ಲಿ ಸಂಚಾರ, ಕುಜರು ಕರ್ಕ ರಾಶಿಯಲ್ಲಿ ಸಂಚಾರ, ಚಂದ್ರ ಮತ್ತೆ ಕೇತುವಿನ ಸಂಚಾರವನ್ನು ಕನ್ಯಾ ರಾಶಿ, ಮೀನರಾಶಿಯಲ್ಲಿ ಶನಿ ಮಹಾತ್ಮರು, ಶುಕ್ರರು, ಬುಧರು, ರಾಹು ಈ ಗ್ರಹಗಳು ಸಂಚಾರ ಮಾಡುವಂಥ ಒಂದು ಶುಭ ಕಾಲಗಳು. ಇನ್ನ ರಾಶಿಗೋಚಾರ ಫಲ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಧೈರ್ಯವನ್ನು ತುಂಬುವಂತಹ ವಾರ ಅಂತ ಹೇಳ್ಬೋದು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡುವಂತಹ ವಾರ. ಸರ್ಕಾರಿ ವೃತ್ತಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಅತ್ಯಂತ ಶುಭದಾಯಕವಾದಂತಹ ವಾರವಂತ ಸೂಚಿಸುತ್ತಾ ಇದೆ. ಆದರೆ ಸ್ವಲ್ಪ ಸಾಡೆ ಸಾತಿಯ ಪ್ರಭಾವ ಇದೆ ಅಂತ ಹೇಳ್ಬಿಟ್ಟು ಗಾಬರಿ ಪಡುವಂಥದ್ದೇನಿಲ್ಲ. ಹನುಮಂತನ ಸ್ಮರಣೆ ಮಾಡ್ತಾ ಇದ್ರೆ ಸಾಕು. ಇನ್ನ ಮಾನಸಿಕವಾಗಿ ಸ್ವಲ್ಪ 6ನೇ ಮನೆಯಲ್ಲಿ ಚಂದ್ರಕೇತು ಸ್ಥಿತನಾದಾಗ ತ್ರಿಕಾಸ್ಥಾನ ಅಂತ ಹೇಳ್ತೀವಿ. ಆ ತ್ರಿಕಷ್ಟ ಸ್ಥಾನದಲ್ಲಿ ಚಂದ್ರ ಸ್ಥಿತನಾಗಿದ್ದಾನೆ, ಅದರಲ್ಲೂ ಕೇತುವಿನಿಂದ ಪೀಡಿತನಾದಾಗ ಸ್ವಲ್ಪ ಮನಸ್ಸು ಆಚೆ ಈಚೆ ಆಗುವಂತ ಸಾಧ್ಯತೆಗಳಿರ್ತದೆ. ಆದರೆ ಒಂದು ವಿಶೇಷವಾದಂಥದ್ದು ಅಂದ್ರೆ ಅಧಿಕಾರ ಯೋಗವು ಸಹ ಉಂಟಾಗುತ್ತದೆ ರಾಶಿಯಲ್ಲಿ ರವಿಯ ಸಂಚಾರದಿಂದ. ಇಷ್ಟೆಲ್ಲ ವಿದ್ಯುನ್ಮಾನವನ್ನು ನೋಡಿದಾಗ ನೀವು ಸೋಮವಾರ ಹಾಗೂ ಬುಧವಾರ ಪರಮೇಶ್ವರನ ಒಂದು ಸ್ಮರಣೆ, ವಿಷ್ಣು ಭಗವಾನನ ಒಂದು ಸ್ಮರಣೆಯನ್ನು ಮಾಡ್ತಾ ಬನ್ನಿ. ಖಂಡಿತ ಈ ವಾರ ಅದ್ಭುತವಾದಂತಹ ವಾರವನ್ನು ಕಾಣಬಹುದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ನೋಡಿ, ಇಷ್ಟು ದಿವಸ ರವಿಯಿಂದ ಪೀಡಿತನಾಗಿದ್ದಾನೆ ಶುಕ್ರ, ಆದರೆ ಈಗ ಶುಕ್ರನಿಗೆ ಅತಿಯಾದಂತಹ ಬಲವು ದೊರಕಿದೆ. ಯಾಕೆಂದ್ರೆ ಇಂಡಿಪೆಂಡೆಂಟ್ ಆಗಿ ಆಗ್ಬಿಡ್ತಾರೆ, ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾರೆ. ಜೊತೆಗೆ ಮಿತ್ರಗಳು ಅತಿ ಹೆಚ್ಚಿನ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿರ್ತದೆ. ಆ ಕಾರಣದಿಂದ ನಿಮಗೆ ತುಂಬಾ ಮಿತ್ರರಿಂದ ಒಂದು ಸಪೋರ್ಟ್ ಆಗುವಂಥದ್ದು, ಹೆಲ್ಪ್ ಆಗುವಂಥದ್ದು, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು. ಋತ ತಿರುಗಾಟ ಸಹ ಇದೆ, ಸ್ವಲ್ಪ ತಿರುಗಾಟ ಸಹ ಇರ್ತದೆ. ಆದ್ರೆ ಚಿಂತೆ ಮಾಡುವಂಥದ್ದೇನಿಲ್ಲ. ಆ ತಿರುಗಾಟದಿಂದ ಆಚೆ ಬರ್ತೀರಾ, ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಇನ್ನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಪೋಷಕರು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಇದನ್ನ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನ ಉಳಿದೆಲ್ಲ ವಿಚಾರದಲ್ಲಿ ತುಂಬಾ ಅದ್ಭುತವಾದಂತಹ ವಾರವನ್ನ ಖಂಡಿತ ನೀವು ಕಾಣಬಹುದು. ನೀವು ಮಾಡಬೇಕಾಗಿರುವಂತಹದ್ದು ಪ್ರಮುಖವಾಗಿ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ. ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂತ ಸಮಾಧಾನವನ್ನು ಕಾಣ್ತೀರಾ.
ಖಂಡಿತವಾಗ್ಲೂ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಹಾದಿಯನ್ನು ಕಾಣುವಂಥದ್ದು, ಉತ್ತರ ಅಭಿವೃದ್ಧಿನೂ ಸಹ ಕಾಣುವಂಥದ್ದು, ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ. ತಾಯಿಗೆ ಸ್ವಲ್ಪ ಮಂಡಿ ನೋವಾಗಿರ್ಬೋದು ಅಥವಾ ಕಫ ಕಟ್ಟುವಂಥದ್ದು, ಇದಕ್ಕಿದ್ದಂಗೆ ಕೆಮ್ಮು ಬರುವಂಥದ್ದು, ಈ ರೀತಿಯಾದಂತಹ ವಾತಾವರಣ ಉದ್ಭವ ಆಗುತ್ತೆ. ಆ ಕಾರಣದಿಂದ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಮಿಕ್ಕೆಲ್ಲ ವಿಚಾರಗಳಲ್ಲಿ ನಿಮ್ಮ ಉತ್ತರೋತ್ತರ ಅಭಿವೃದ್ಧಿಗಾಗಿ ಎಲ್ಲ ವಿಚಾರಗಳಲ್ಲೂ ಪರಮಾತ್ಮನಾದ ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಒಂದು ರೀತಿಯಾದಂತಹ ಸಮಾಧಾನವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಆದರೆ ಒಂದು ಸ್ನೇಹಿತರಿಂದ ಮಾತ್ರ, ಯಾರೋ ಬೇಡದೇ ಇರೋ ಸ್ನೇಹಿತರಾಗಿರ್ಬೋದು, ಸಹಪಾಠಿಗಳು ನಿಮ್ಮ ಜೊತೆಲಿ ಕೆಲಸ ಮಾಡೋವಂಥರಾಗಿರ್ಬೋದು, ಅಥವಾ ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಇವರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ, ಮಾನಸಿಕವಾಗಿ ಕಿರಿಕಿರಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ, ದೈಹಿಕ ವಿಚಾರದಲ್ಲೂ ಸುಧಾರಣೆ ಕಾಣ್ತೀರಾ, ಕೌಟುಂಬಿಕ ವಿಚಾರದಲ್ಲೂ ಸುಧಾರಣೆ ಕಾಣ್ತೀರಾ. ಈ ಸಹಪಾಠಿಗಳು ಮತ್ತೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಸಮಸ್ಯೆ, ಅಣ್ಣ ತಮ್ಮಂದರಿಂದ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸುವಂಥದ್ದು. ಈ ಕಾರಣದಿಂದ ಏನ್ ಮಾಡಬೇಕು, ಗುರುಗಳ ಸ್ಮರಣೆ ಜೊತೆಗೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರುವಂಥ ರಾಶ್ಯಾಧಿಪತಿಯಾದಂತಹ ರವಿಯು ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ದಿಟ್ಟತನವನ್ನು ತೋರಿಸ್ತಾರೆ. ಅಷ್ಟಮ ಶನಿಯೂ ಸಹ ಇದ್ದರೂ ಸಹ ಭಾಗ್ಯದಲ್ಲಿ ತನ್ನ ರಾಶ್ಯಾಧಿಪತಿಯಾದಂತಹ ರವಿ ಸಂಚಾರ ಮಾಡಬೇಕಾದ್ರೆ ಭಾಗ್ಯೋದಯವಾಗುತ್ತೆ. ಸರ್ಕಾರಿ ವೃತ್ತಿಯಲ್ಲಿರುವಂಥವ್ರಿಗೆ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು, ಮಾತಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನುಭವಿಸುವಂಥದ್ದು. ಯಾವ ರೀತಿಯಾದಂಥದ್ದು ಅಂದರೆ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಡ್ತೀರಾ, ಆ ಮಾತಿನಿಂದ ಸ್ವಲ್ಪ ಮಾನಸಿಕವಾಗಿ ಚಿಂತೆಯನ್ನು ಒಳಗಾಗುವಂಥ ಸಾಧ್ಯತೆಗಳು ಸಹ ಉಂಟು. ಈ ಕಾರಣದಿಂದ ಯೋಚನೆ ಮಾಡಿ ಮಾತನಾಡಿ. ಇನ್ನು ಕಾಲಿಗೆ ಸಂಬಂಧಪಟ್ಟಂತಹ ಪೆಟ್ಟುಗಳಾಗಿರ್ಬೋದು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಮತ್ತೆ ಅತಿಯಾದಂತಹ ಎಣ್ಣೆ ಜಿಡ್ಡಿನ ಪದಾರ್ಥಗಳನ್ನ ಸೇವನೆ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಆದರೆ ಖಂಡಿತವಾಗ್ಲೂ ಸ್ವಲ್ಪ ಕೊಬ್ಬಿನಂಶಗಳು ಸಹ ಹೆಚ್ಚಾಗುವಂಥ ಸಾಧ್ಯತೆ ಸಹ ಇರ್ತದೆ. ಸರಿ, ಈ ರೀತಿ ಎಲ್ಲ ಈ ವಿದ್ಯುನ್ಮಾನಗಳಿರ್ಬೇಕಾದ್ರೆ ಏನು ಮಾಡಿದ್ರೆ ಒಳ್ಳೆಯದು? ಗುರುಗಳ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಈಶ್ವರನ ಒಂದು ಸ್ಮರಣೆ ಮಾಡಿ, ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಈಗ ಹೇಗಾಗುತ್ತೆ ಅಂದರೆ, ಮನಸ್ಸು ಚಂಚಲ. ಬೇರೆಯವರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಏನಪ್ಪ, ನಾನು ಏನೋ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗ್ತಾ ಇದೆ ಅನ್ನೋ ಸಮಯಕ್ಕೆ ಕರೆಕ್ಟಾಗಿ ಯಾರೋ ಬೇರೆಯವ್ರು ಬಂದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವನ್ನುಂಟು ಮಾಡುವಂಥದ್ದಾಗಿರ್ಬೋದು, ಪತಿ ಪತ್ನಿಯಲ್ಲಾಗಿರ್ಬೋದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ತಂದೆ ತಾಯಿಗಳಲ್ಲಿ ಅಂದರೆ ಯಾರೆಲ್ಲ ತಂದೆ ತಾಯಿ ವಯೋವೃದ್ಧರಿರ್ತಾರೋ ಅಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಸಹ ಇರ್ತದೆ. ಪ್ರಮುಖವಾಗಿ ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು, ಮಂಡಿಗೆ ಸಂಬಂಧಪಟ್ಟಿರುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಸ್ನೇಹಿತರು ಸಹಪಾಠಿಗಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಈ ವಾರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ತುಂಬ ಒಳ್ಳೆಯದು. ಕೆಲಸ ಕಾರ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ಹೊರಿಸಿದ್ರೆ ತುಂಬ ಒಳ್ಳೆಯದು. ಇಲ್ಲ ಆದರೆ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗುವಂಥದ್ದು, ಸೋಂಬೇರಿತನ ಬರುವಂಥ ಸಾಧ್ಯತೆಗಳು ಸಹ ಉಂಟು. ಮಿಕ್ಕೆಲ್ಲ ವಿಚಾರಗಳಿಗೆ ನೀವು ಶುಭ ಫಲಗಳನ್ನು ಕಾಣಬೇಕು ಅಂದರೆ ಏನು ಮಾಡಬೇಕು? ಸಾಕ್ಷಾತ್ ವಿಷ್ಣು ಭಗವಾನನ ಒಂದು ಸ್ಮರಣೆ, ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರವನ್ನು ಪಠನೆ ಮಾಡ್ಕೊಂಬನ್ನಿ. ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಸಪ್ತಮ ಸ್ಥಾನದಲ್ಲಿ ರವಿಯ ಸಂಚಾರ, ಪತಿ ಪತ್ನಿಯಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕಿರಿಕಿರಿ ಇದ್ರೂ ಸಹ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ರೀತಿಯಂಥ ಸುಧಾರಣೆಯನ್ನು ಕಾಣುವಂಥದ್ದು. ವ್ಯಯಸ್ಥಾನದಲ್ಲಿ ಚಂದ್ರಕೇತುವಿನ ಸಂಯೋಗ ಇದ್ದಾಗ ಮನಸ್ಸು ಸ್ವಲ್ಪ ಕಿರಿಕಿರಿ, ಏನೋ ಫ್ಲಕ್ಚುಯೇಷನ್ ಆಗೋ ಸಾಧ್ಯತೆ ಇರ್ತದೆ. ಅದನ್ನ ನಿಗ್ರಹಿಸಿದ್ರೆ ಸಾಕು. ಯಾಕಂದ್ರೆ ಶುಕ್ರನ ಉಚ್ಚ ಕ್ಷೇತ್ರದಿಂದ ಒಂದು ಒಳ್ಳೆಯ ಫಲವನ್ನು ಅನುಭವಿಸ್ತೀರಾ. ಒಳ್ಳೆಯ ಒಂದು ಸ್ನೇಹಿತರಿಂದ ನಿಮಗೆ ಲಾಭವನ್ನು ಗಳಿಸುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ದಶಮದಲ್ಲಿ ನೀಚ ಕುಜನ ಸಂಬಂಧ, ನೀಚ ಕುಜನ ಸಂಬಂಧ ಬಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಬುದ್ಧಿ ಸ್ವಲ್ಪ ಏರಿಳಿತವನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಈ ಕಾರಣದಿಂದ ಮನಸ್ಸನ್ನು ನಿಗ್ರಹಿಸ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ದೈಹಿಕವಾಗೂ ಸಹ ಹುಷಾರಾಗಿದ್ರೆ ತುಂಬಾ ಒಳ್ಳೆಯದು. ಒಂದು ರೀತಿಯಾದಂತಹ ಮಿಶ್ರದಾಯಕವಾದಂತಹ ಫಲವನ್ನ ತುಲಾರಾಶಿಯವರು ಅನುಭವಿಸ್ತಾರೆ. ಸರಿ, ಈ ರೀತಿ ಇದ್ದಾಗ ಏನು ಮಾಡಬೇಕು? ಸಾಕ್ಷಾತ್ ವಿನಾಯಕನ ಒಂದು ಸ್ಮರಣೆ ಮಾಡಬೇಕು. ಜೊತೆಗೆ ಹನುಮಂತನ ಒಂದು ಸ್ಮರಣೆ ಮಾಡಿದ್ರೆ ತುಂಬಾ ಅದ್ಭುತವಾದಂತಹ ವಾರವನ್ನ ಕಾಣ್ತೀರಾ. ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಜರುಗ್ತಾ ಇದ್ರೆ ನಿಮ್ಮ ಮನಸ್ಸು ಏನು ಆಗಲ್ಲ. ಇದ್ದಕ್ಕಿದ್ದಂಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರ. ಭಾಗ್ಯ, ಲಾಭ ಏನು ನಾವು ಹೇಳ್ತೀವಿ, ಈ ರೀತಿ ಕ್ಷೇತ್ರಗಳನ್ನ ಬಿಡಿ ಬಿಡಿ ಬಿಡಿಯಾಗಿ ನೋಡಿದಾಗ ಲಾಭ ಸ್ಥಾನದಲ್ಲಿ ಕೇತು ಮತ್ತೆ ಚಂದ್ರರ ಸಂಯೋಗ, ಪಂಚಮದಲ್ಲಿ ಕೆಲವು ಪಾಪಗ್ರಹಗಳು ಮತ್ತೆ ಶುಭ ಗ್ರಹಗಳ ಸಂಯೋಗ, ಸಮಸಪ್ತಮ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಏನೇ ಕಷ್ಟ ಬಂದರೂ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ. ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿ ಸಹ ನಿಮ್ಮಲ್ಲಿ ಮೂಡುತ್ತೆ. ಆದ್ರೆ ಒಂದು ವಿಚಾರ, ಕೆಲಸದಲ್ಲಿ ಸ್ವಲ್ಪ ಎಳೆತ, ಏನೋ ಕೆಲಸ ಆಗ್ತಾ ಇಲ್ಲ, ಸಮಾಧಾನ ಆಗ್ತಿಲ್ಲ. ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀವಿ, ರಿಯಲ್ ಎಸ್ಟೇಟ್ ಅಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ. ಭೂಮಿಗೆ ಸಂಬಂಧಪಟ್ಟಂತಹ ಭೂತತ್ವ ರಾಶಿಯಲ್ಲಿ ಪಾಪಗ್ರಹವು ಸ್ಥಿತನಾದಾಗ ಈ ರೀತಿಯಾದಂತಹ ಕಾಣುತ್ತೆ. ಜೊತೆಗೆ ಜಲತತ್ವ ರಾಶಿಯಲ್ಲೂ ಸಹ ಅದೇ ರೀತಿ ಪಾಪಗ್ರಹಗಳು ಸ್ಥಿತರಾಗಿದ್ದೇವೆ. ಈ ರೀತಿ ಇದ್ದಾಗ ಸ್ವಲ್ಪ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತೀರಾ ಅಂಥವ್ರಿಗಾಗಿರ್ಬೋದು, ಅಥವಾ ಯಾರೆಲ್ಲ ಪತ್ರವನ್ನು ಬರೆಯುವಂಥದ್ದಾಗಿರ್ಬೋದು, ಆಡಿಟಿಂಗ್ ಮಾಡುವಂಥವ್ರು, ಅವ್ರಿಗೆ ಸ್ವಲ್ಪ ಅಸಮಾಧಾನವಾದಂತಹ ವಾರವಾಗಿರ್ತದೆ. ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ನಾರಸಿಂಹನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಶನಿವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರ್ರಾಶಿಯಲ್ಲಿ ಜನನವಾಗಿರೋರಿಗೆ ಇಷ್ಟು ದಿವಸ ಕಂಡಿರುವಂತಹ ದಿನಗಳಿಗೂ ಈ ಮುಂದಿನ ಬರುವಂತಹ ದಿನಗಳಿಗೂ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ಕಾಣಬಹುದು. ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಕೆಲಸ ದಶಮಸ್ಥಾನಂ ಕರ್ಮಸ್ಥಾನಂ ಅಂತ ಹೇಳ್ತೀವಿ. ಕರ್ಮಸ್ಥಾನದಲ್ಲಿ ಈ ಪಾಪಗ್ರಹ ಮತ್ತೆ ಶುಭಗ್ರಹ ಎರಡು ಸ್ಥಿತವಾಗಿದ್ದಾರೆ. ಆದರೆ ಈ ರಾಶಿಗೆ ಗುರುವಿಗೆ ಕೇತು ಹೇಗೆ ಅಂದ್ರೆ ಒಂದು ರೀತಿಯ ಒಳ್ಳೆ ಒಂದು ಸ್ನೇಹಿತನಿದ್ದಂಗೆ. ಗುರುವು ಯಾವ ರೀತಿ ಒಂದು ಫಲವನ್ನು ಕೊಡ್ತಾರೋ ಅದೇ ರೀತಿ ಕೇತು ಸಹ, ಮೋಕ್ಷಕಾರಕನಾದಂತಹ ಕೇತು ಸಹ ಫಲವನ್ನು ಕೊಡ್ತಾರೆ ಅಂತ ಹೇಳ್ತದೆ ಶಾಸ್ತ್ರ. ಯಾವ ರೀತಿಯಾದಂತಹ ದೈವ ದರ್ಶನವನ್ನು ಮಾಡುವಂಥದ್ದಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕೊಡುವಂಥದ್ದು, ಯಾವುದೋ ಹಳೆಯ ಒಂದು ಸಮಸ್ಯೆ ಬಗೆಹರಿಯುವಂಥದ್ದಾಗಿರ್ಬೋದು, ಕುಟುಂಬದಲ್ಲಿ ಸ್ವಲ್ಪ ಸಮಾಧಾನದ ವಾತಾವರಣ ಕಾಣುವಂಥದ್ದು, ಮಕ್ಕಳ ವಿಚಾರದಲ್ಲಿ ಲವಲವಿಕೆ, ಪಂಚಮದಲ್ಲಿ ಉಚ್ಚ ರವಿಯು ಸ್ಥಿತನಾದಾಗ ಮಕ್ಕಳ ಒಂದು ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಈ ರೀತಿಯಾದಂಥ ಒಂದು ಒಳ್ಳೆಯ ಶುಭ ರಶ್ಮಿಗಳನ್ನು ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಕಾಣಬಹುದು. ಪರಿಹಾರ ರೂಪಕವಾಗಿ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗಿದೆ. ಜೊತೆಗೆ ವಿನಾಯಕನ ಒಂದು ಸ್ಮರಣೆ ಮಾಡಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂತಹ ಲವಲವಿಕೆಯಿಂದ ಕೂಡಿರುವಂಥದ್ದು. ತೃತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಸ್ಥಿತನಾಗಿದ್ದಾನೆ. ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಆ ಒಂದು ಕ್ಷೇತ್ರವನ್ನ, ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಸಂಪಾದನೆ ಕಾಣುವಂಥದ್ದು. ಯಾರೆಲ್ಲ ಸ್ವಂತ ವೃತ್ತಿ, ನಿಮ್ಮದೇ ಆದಂತಹ ಸ್ವಂತ ವೃತ್ತಿ ಮಾಡ್ತೀರೋ ಅಂಥವ್ರಿಗೂ ಸಹ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ಕಾಣಬಹುದು. ಇನ್ನು ಸಪ್ತಮ ಸ್ಥಾನದಲ್ಲಿ ಕುಜನ ದೃಷ್ಟಿ ಇರುವುದರಿಂದ ಹೆಣ್ಣು ಮಕ್ಕಳು ಪ್ರಮುಖವಾಗಿ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಪತಿ ಪತ್ನಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿ ಮಾನಸಿಕ ವಿಚಾರದಲ್ಲೂ ಸಹ ಸಣ್ಣ ಪುಟ್ಟ ಸಮಸ್ಯೆಗಳು. ಇದನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲ ವಿಚಾರದಲ್ಲೂ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ಲವಲವಿಕೆಯಿಂದ ಕೂಡಿರ್ತೀರಾ. ಪರಿಹಾರ ರೂಪಕವಾಗಿ ಸಾಕ್ಷಾತ್ ವಿಷ್ಣುವಿನ ಒಂದು ಸ್ಮರಣ, ಜೊತೆಗೆ ದುರ್ಗೆಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಹೇಗೆ ಅಂದ್ರೆ ಮಿಶ್ರದಾಯಕವಾಗಿರ್ತದೆ. ಯಾವ ರೀತಿಯಾದಂತಹ ಮಿಶ್ರದಾಯಕ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ. ತುಂಬಾ ದೊಡ್ಡ ಆ ವಿಚಾರದಲ್ಲಿ ಹಣಕಾಸನ್ನ ನೀವು ಕಾಣ್ಲಿಕ್ಕಾಗಲ್ಲ. ಸಣ್ಣ ವಿಚಾರದಲ್ಲಿ ನೀವು ಹಣಕಾಸನ್ನ ಕಾಣ್ಬಹುದು. ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಸಹ ಕಾಣುವಂತ ಸಾಧ್ಯತೆ ಇರ್ತದೆ. ನೀವೇನು ಕಷ್ಟಪಟ್ಟಿರ್ತೀರೋ ಅದಕ್ಕೆ ಸರಿಯಾದಂತಹ ಹಣಕಾಸಿನ ವ್ಯವಸ್ಥೆ ಆಗುವಂತ ಸಾಧ್ಯತೆ ಇರ್ತದೆ. ಕುಟುಂಬ ಸ್ಥಾನದಲ್ಲೂ ಸಹ ಒಂದು ರೀತಿಯಾದಂತಹ ಲವಲವಿಕೆ ಕೂಡಿರುವಂಥದ್ದು. ಯಾಕೆಂದ್ರೆ ಶನಿ ರವಿಯ ಸಂಯೋಗ ಇದ್ದಷ್ಟು ದಿನಗಳು ನಿಮ್ಮಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಈಗ ಆ ಕುಟುಂಬ ಸ್ಥಾನದಿಂದ ರವಿಯು ತೃತೀಯ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಾಣ್ತಾರೆ. ಶುಕ್ರ ಬುಧ ರಾಹು ಶನಿಯ ಒಂದು ಸಂಚಾರ ಜರುಗ್ತಾ ಇರ್ಬೇಕಾದ್ರೆ ಇವರೆಲ್ಲರೂ ಮಿತ್ರರೇ ಆಗಿರ್ಬೇಕಾದ್ರೆ ಸಂಪೂರ್ಣವಾದಂತಹ ಶುಭ ಫಲವನ್ನು ಕಾಣಬಹುದು. ಆದರೆ ಒಂದು ವಿಚಾರ, ಯಾರಿಗಾದ್ರೂ ಹಣಕಾಸಿನ ವಿಚಾರದಲ್ಲಿ ನೀವು ಕೊಡೋದು ತಗೊಳ್ಳೋದಂಥದ್ದು ಕಮ್ಯುನಿಕೇಶನ್ ಇತ್ತು ಅಂದ್ರೆ ದಯವಿಟ್ಟು ಈ ವಾರ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಏನ್ ಮಾಡಿದ್ರೆ ಅತ್ಯಂತ ಶುಭದಾಯಕವಾದಂತಹ ವಾರವನ್ನು ಕಾಣ್ಬೋದು ಅಂದ್ರೆ ಹನುಮಂತನ ಸ್ಮರಣೆ ಬೇಕೇ ಬೇಕು. ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ಪ್ರತಿನಿತ್ಯ, ಖಂಡಿತ ಒಳ್ಳೆಯದಾಗುತ್ತೆ. ಸೋಮವಾರ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ.
ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಆ ಏನಪ್ಪ 7.5 ಬಂದ್ಬಿಟ್ಟಿದೆ ಎಲ್ಲಾ ರಾಶಿಗಳಲ್ಲಿ ಎಲ್ಲ ಕಡೆ ನನ್ನ ರಾಶಿ ಬಗ್ಗೆನೇ ತುಂಬಾ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತೀರಾ? ಚಿಂತೆ ಮಾಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಎಲ್ಲಾ ರೀತಿಯಲ್ಲೂ ಅನುಕೂಲ ಮಾಡಿಕೊಟ್ಟೇ ಕೊಡ್ತಾರೆ. ಶನಿ ಮಹಾತ್ಮರು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಬೆಳೆಸ್ತಾರೆ. ನಿಮ್ಮಲ್ಲಿರುವಂತಹ ಯಾವುದೋ ಅರಿಯರ್ಸ್ ದುಡ್ಡು ಬರಬೇಕಾಗಿತ್ತು ಅದು ಸಹ ಬೆಳೆಸ್ಕೊಂಡ್ ಬರ್ತಾರೆ. ಅದೇ ರೀತಿ ಮನೆಯಲ್ಲಾಗಿರ್ಬೋದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿ ದೃಢತೆಯನ್ನು ಮಾಡ್ಕೊಳ್ಳುವಂತ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಅದ್ರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರಸ್ಥಿತನಾಗಿದ್ದಾರೆ. ಏನೋ ಒಂದು ರೀತಿಯಂತಹ ಮಾನಸಿಕವಾಗೂ ಸಹ ಸಮಾಧಾನವನ್ನ, ಆರೋಗ್ಯದಲ್ಲೂ ಸಹ ಸಮಾಧಾನವನ್ನು ಕಾಣುವಂತ ವಾರ ನಿಮ್ಮದಾಗಿರ್ತದೆ. ಯಾರಿಗ ನೀವು ಹಳೆಯ ಒಂದು ಹಣಕಾಸು ಕೊಟ್ಟಿರ್ತೀರಲ್ಲ ಅದು ಸಹ ವಾಪಸ್ ಆಗುವಂತ ವಾರ ಅಂತ ಸಹ ಹೇಳ್ಬೋದು. ಮನೆಗೆ ಹೊಸ ವ್ಯಕ್ತಿಗಳಿಂದ ನಿಮ್ಗೆ ಲವಲವಿಕೆ ಕಾಣುವಂಥದ್ದು, ಹೊಸ ಸ್ನೇಹಿತರಿಂದ ಒಂದು ಒಳ್ಳೆಯ ಶುಭ ಕೆಲಸಗಳು ಸಹ ಜರುಗುವಂತ ಸಾಧ್ಯತೆಗಳು ಇರ್ತದೆ. ಯಾವ ರೀತಿಯಾದಂತೂ ಭಯಪಡದೆ ಆರಾಮಾಗಿ ಕೂತ್ಕೊಳ್ಳಿ. ಹನುಮಂತನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಕಾಲಭೈರವನ ಸ್ಮರಣೆ ಮಾಡಿ ಈ ವಾರ ಅದ್ಭುತವಾಗಿ ನೀವು ಜರುಗಿಸಬಹುದು. ನಿಮಗೆ ಸೋಮವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಜ್ಯೋತಿಷ್ಯ ವಿಚಾರದಾಗಿರ್ಬೋದು, ವಾಸ್ತು ವಿಚಾರ ಆಗಿರ್ಬೋದು, ಸಾಮುದ್ರಿಕ ಶಾಸ್ತ್ರ ವಿಚಾರ ಆಗಿರ್ಬೋದು ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ನೀವು ನನ್ನ ಅಪಾಯಿಂಟ್ಮೆಂಟ್ ತಗೋಬೋದು. ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಬಹುದು. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಎಲ್ಲರಿಗೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.